ಅರಿವೇ ಗುರು ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ ಪರಿಣಾಮವೇ ತಪ. ಸಮತೆ ಎಂಬುದೇ ಯೋಗದಾಗು ನೋಡ, ಈಸುವ ನರಿಯದೆ ವೇಷ ಧರಿಸಿ ಲೋಚು ಬೋಳಾದಡೆ ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು. ಹವಿನಾಳ ಕಲ್ಲಯ್ಯ. ಪ್ರಾತಸ್ಮರಣೀಯ ಸದಾ ಸ್ಮರಣೀಯರೂ ಆದ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ, ಬುದ್ಧಿಜೀವಿಗಳ, ಮಹಾತ್ಮರ ಪಾದಾರವಿಂದಕ್ಕೆ 101 ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನದ ಈ ವಿಡಿಯೋದಲ್ಲಿ ಈ ನಾಡು ಕಂಡ ಅಪರೂಪದ ಒಬ್ಬ ಮಹಾಯೋಗಿ, ಆ ಯೋಗಿಯ ಸಂಪೂರ್ಣ ಜೀವನ ಚರಿತ್ರೆ ಹಾಗೂ ಅವರ ಪವಾಡಗಳನ್ನು ನೀವೆಲ್ಲ ಇಲ್ಲಿ ಅರ್ಥೈಸಿಕೊಳ್ಳೋಣ. ಅಂಥ ಒಬ್ಬ ಅಪರೂಪದ ಸಂತ ಉಣಕಲದ ಶ್ರೀ ಸಿದ್ದಪ್ಪಜ್ಜನವರು. ಈ ನಾಡಿಗೆ ಅವರ ಹೆಸರು ಅಪರಿಚಿತವಾಗಿದ್ದರೂ ಸಹ ಅವರ ಪವಾಡಗಳನ್ನು ನಾವು ನೋಡಿದರೆ ಎಲ್ಲರಿಗೂ ಒಂದು ರೋಮಾಂಚನಕಾರಿಯಾಗಿರುವಂಥ ಒಂದು ಅವಿಸ್ಮರಣೀಯ ಘಟನೆ ಆಗಿ ಹೋಗ್ತದೆ. ಅಂಥ ಅಪರೂಪದ ಮಹಾಯೋಗಿಯ ಜೀವನ ಚರಿತ್ರೆಯನ್ನು ತಾವುಗಳೆಲ್ಲ ಕೇಳಿ ಆನಂದಪಟ್ಟು ಅದನ್ನು ಈ ನಾಡಿಗೆ ಪರಿಚಯಿಸುವಂಥ ಕಾರ್ಯವನ್ನು ನೀವೆಲ್ಲರೂ ಮಾಡಬೇಕಾಗಿದೆ ಪುಣ್ಯಾತ್ಮರೇ. ಆ ನಿಟ್ಟಿನಲ್ಲಿ ಒಬ್ಬ ಯೋಗಿ ಉಣಕಲ್ಲದ ಶ್ರೀ ಸಿದ್ದಪ್ಪಜ್ಜನವರ ಒಂದು ಪರಿಚಯವನ್ನು ನೀವೆಲ್ಲ ಮಾಡಿಕೊಳ್ಳೋಣ. ಆಧ್ಯಾತ್ಮ ಜಗತ್ತಿನಲ್ಲಿ ಅನುಭಾವಿಗಳು, ಆಚಾರ್ಯರು, ಅವಧೂತರು ಅಂಥೇಳಿ 3 ಬಗೆ ಕಾಣಸಿಗ್ತಾರೆ. ಅನುಭಾವಿ ಆಚಾರ್ಯರು ಆಗುವುದಕ್ಕಿಂತ ಲೋಕ ಸಂಘವನ್ನು ತ್ಯಾಗ ಮಾಡಿ ಅವಧೂತನಾಗುವುದು ತುಂಬ ಕಷ್ಟದ ಕೆಲಸ. ಈ ಅವಧೂತ ಪರಂಪರೆಗೆ ವ್ಯಾಖ್ಯಾನವಾಗಿ ಬದುಕಿದ ಕೀರ್ತಿ ಉಣಕಲ್ಲದ ಶ್ರೀ ಸಿದ್ದಪ್ಪಜ್ಜನವರಿಗೆ ಸಲ್ಲುತ್ತದೆ. ಅದೊಂದು ಕಾಲಘಟ್ಟ, ಪ್ರಜ್ವಲ ಸಮಯ. ಜಗತ್ತೇ ಹೊಸ ಬೆಳಕಿನಲ್ಲಿ ನಡೆದಾಡಿದಂಥ ಕಾಲ ಅದು ಅವಧೂತರ ಕಾಲ. ಎಲ್ಲಿ ನೋಡಿದರಲ್ಲಿ ಅವಧೂತರ ಅವತಾರ. ಅವಧೂತರು ತಮ್ಮ ನೋಟದಿಂದ, ಹಸ್ತದಿಂದ, ಮಾತಿನಿಂದ ಜನರನ್ನು ಉದ್ಧರಿಸಿರುವಂಥ ಕಾಲ ಅದು. ಮೌಢ್ಯಗಳಿಂದ ಜನರನ್ನು ಎತ್ತಿದ ಕಾಲ, ಭಕ್ತಿಯಿಂದ ಜ್ಞಾನ ಮಾರ್ಗದಲ್ಲಿ ಜನರನ್ನು ನಡೆಯಿಸಿದಂಥ ಕಾಲ, ಅದುವೇ 18ನೇ ಶತಮಾನ. ಹುಬ್ಬಳ್ಳಿಯ ಸಿದ್ಧಾರೂಢರು, ಗರಗದ ಮಡಿವಾಳಪ್ಪನವರು, ಉಣಕಲ್ಲದ ಹಠಯೋಗಿ ಸಿದ್ದಪ್ಪಜ್ಜನವರು, ನವಲಗುಂದದ ನಾಗಲಿಂಗಪ್ಪನವರು, ಶಿಶುನಾಳ ಶರೀಫರು, ಕಳಸದ ಗುರು ಗೋವಿಂದ ಭಟ್ಟರು, ಕೋಡಿಕೊಪ್ಪದ ಹುಚ್ಚೀರಪ್ಪಜ್ಜನವರು, ಅಂಕಲಗಿ ಅಡವಿ ಸಿದ್ದೇಶ್ವರರು, ಅರಭಾವಿಯ ದುರುದುಂಡೀಶ್ವರರು, ಎಮ್ಮಿಗನೂರು ಜಡಿಸಿದ್ದೇಶ್ವರರು, ಇವರು ತಮಗಾಗಿ ಬಂದವರಲ್ಲ ಈ ನಾಡಿಗೆ. ಇವರು ಕೇವಲ ಜನರ ಉದ್ಧಾರಕ್ಕಾಗಿ, ಜನರ ಬದುಕಿಗೆ ಬೆಳಕಾಗಿ ತೋರಲು ಬಂದಂಥ ಮಹಾಪುರುಷರಿವರು. ಕೇವಲ ಆತ್ಮೋನ್ನತಿಗಾಗಿ ಬಂದಂಥವರು. ತುತ್ತು ಕೂಳಿಗೆ, ಮೈ ಬಟ್ಟೆಗೆ ಎಂದೂ ಆಶಿಸಿದವರಲ್ಲ. ಹುಬ್ಬಳ್ಳಿ, ಉಣಕಲ್ಲ ಇವು ಜಾಗೃತವಾಗಿರುವಂಥ ಪುಣ್ಯ ಸ್ಥಳಗಳು. ಹುಬ್ಬಳ್ಳಿಯಲ್ಲಿದ್ದಂಥ ಸಿದ್ಧಾರೂಢರು ರಾಜಯೋಗಿಯಾದರೆ ಉಣಕಲ ಸಿದ್ದೇಶ್ವರರು ಇವರು ಹಠಯೋಗಿಗಳು. ಇಬ್ಬರೂ ಗುರುಗಳು, ಹುಬ್ಬಳ್ಳಿಯ ಸಿದ್ಧಾರೂಢರು ಮತ್ತು ಉಣಕಲಿನ ಸಿದ್ದೇಶ್ವರರು, ಈ ಉಭಯ ಗುರುಗಳು ಲೋಕ ಕಲ್ಯಾಣದ ಕಾರ್ಯದ ಮಹಾಮಹನೀಯವನ್ನು ಪೂರೈಸಲು ಬಂದಂಥ ಯೋಗಿಗಳು. 12ನೇ ಶತಮಾನದ ಅಲ್ಲಮನಂತೆ ಸುಳಿದಾಡುವಂಥ ಜಂಗಮನಾಗಿ ಉಣಕಲ ಸಿದ್ದೇಶ್ವರರು ಗೋಚರಿಸ್ತಾರೆ.
ಹಾಗೆ ಸದಾಶಿವ ಶಾಸ್ತ್ರಿಗಳು ಉಣಕಲ ಸಿದ್ದೇಶ್ವರರನ್ನು ಯಾವ ರೀತಿಯಾಗಿ ವರ್ಣಿಸಿದ್ದಾರೆ ಅಂತಂದರೆ, ಅಲ್ಲಮ ಪ್ರಭು ರೂಪನಾದ ಉಣಕಲ ಸಿದ್ಧದೇವ ಅಂಥೇಳಿ ವರ್ಣಿಸಿರುವುದು ಒಂದು ಔಚಿತ್ಯಪೂರ್ಣವಾಗಿರತಕ್ಕಂಥ ಘಟನೆ. ಅದು ಸಿದ್ಧಾರೂಢರಿಂದ ಶ್ರೀ ಗಜದಂಡ ಮಹಾಸ್ವಾಮಿಗಳು ಪ್ರಸಿದ್ಧರಾದರೆ, ಶ್ರೀ ಸಿದ್ದಪ್ಪಜ್ಜನವರಿಂದ ಅಬ್ಬಿಗೇರಿಯ ಫಕೀರಪ್ಪನವರು ಪ್ರಸಿದ್ಧಿಗೆ ಬರ್ತಾರೆ. ಹಠಯೋಗಿ ಶ್ರೀ ಸಿದ್ದೇಶ್ವರರು ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಆಲೂರು ತಾಲೂಕಿನ ಹೊಳಲಗುಂದ ಅಂದರೆ ಒಳಗುಂದಿ ಅನ್ನುವಂತಹ ಗ್ರಾಮದ ಶ್ರೀ ಶಿವಪ್ಪ ಮತ್ತು ಪಾರ್ವತಮ್ಮನವರ ಪುಣ್ಯ ಗರ್ಭದಿಂದ ಸೋಮವಾರ ದಿವಸ ಡಿಸೆಂಬರ್ 20, 1859 ಜನಿಸ್ತಾರೆ. ದೂರದ ಆಂಧ್ರ ಪ್ರದೇಶದಲ್ಲಿ ಜನಿಸಿದರೂ ಲೋಕ ಸಂಚಾರ ಮಾಡುತ್ತಾ ಸಿದ್ದೇಶ್ವರರು ಉಣಕಲಿಗೆ ಬರ್ತಾರೆ. ಧಾರವಾಡ ಜಿಲ್ಲೆ ಅಬ್ಬಿಗೇರಿಯ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಫಕೀರಪ್ಪನವರ ಒಂದು ಗುರುತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ, ಯೋಗ ಸಾಧನೆ ಮಾಡ್ತಾರೆ, ಪರಿಪೂರ್ಣ ಸ್ಥಿತಿಯನ್ನು ಪಡ್ಕೊಳ್ತಾರೆ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವ ಹಾಗೆ ಚರಜಂಗಮರಾಗಿ ಸಿದ್ದೇಶ್ವರರು ಸಂಚಾರ ಕೈಗೊಳ್ತಾರೆ. ಕುಕನೂರ, ದ್ಯಾಂಪುರ, ವೆಂಕಟಾಪುರ, ಲಿಂಗದಾಳ, ಸೌದತ್ತಿ, ಅವರಾದು, ಸಿರಸಂಗಿ, ಹಿರೇಕುಂಬಿ, ಅಮರಗೋಳ, ಗೋಪನಕೊಪ್ಪ, ಉಣಕಲ, ಕೊಪ್ಪಳ, ಕಿತ್ತೂರ, ಇಬ್ರಾಹಿಂಪುರ, ನರಗುಂದ ಹೀಗೆ ಮೊದಲಾದ ಊರುಗಳಲ್ಲಿ ಸಂಚಾರ ಮಾಡುತ್ತಾ ಸಂಚಾರಿ ಶರಣರಾಗಿ ಜ್ಞಾನದ ಉಪದೇಶಗಳನ್ನು ಜನರಿಗೆ ನೀಡುತ್ತಾ ತಮ್ಮ ಲೀಲೆಗಳನ್ನು ಮೆರೀತಾರೆ. ನವಲಗುಂದ ತಾಲೂಕಿನ ಇಬ್ರಾಹಿಂಪುರದಲ್ಲಿ ಸತತ ಒಂದು 12 ವರ್ಷಗಳ ಕಾಲ ಕಠಿಣವಾದಂಥ ತಪಸ್ಸನ್ನು ಮಾಡ್ತಾರೆ. ತಮ್ಮ ತಪಸ್ಸಿನ ಫಲವನ್ನು ನಾಡಿನೆಲ್ಲೆಡೆ ಪಸರಿಸ್ತಾರೆ. ಒಳ್ಳೆಯವರಿಗೆ ಉಪದೇಶ ಮಾಡ್ತಾರೆ, ಜ್ಞಾನಾಮೃತ ಕೊಡ್ತಾರೆ, ದುಷ್ಟರಿಗೂ ಸಹ ಸನ್ಮಾರ್ಗವನ್ನು ತೋರ್ತಾರೆ. ಒಂದು ಸಲ ಈ ಉಣಕಲದ ಸಿದ್ದಪ್ಪಜ್ಜನವರು ಸಿದ್ಧಾರೂಢರ ಮಠಕ್ಕೆ ಬರ್ತಾರೆ. ಸಿದ್ಧಾರೂಢರು ತಮ್ಮ ಮಠದ ಆವರಣದೊಳಗ ಗಿಡ ಮರಗಳನ್ನು ಹಚ್ತಿರ್ತಾರೆ. ಈ ಸಿದ್ದಪ್ಪಜ್ಜನವರು ಬಂದ ತಕ್ಷಣ ಸಿದ್ಧಾರೂಢರು ಹಚ್ಚಿರುವಂಥ ಸಸಿಗಳನ್ನು ಕೀಳತೊಡಗ್ತಾರೆ. ಆ ಕಡೆ ಸಿದ್ಧಾರೂಢರು ಹಚ್ಚುತ್ತಿರ್ತಾರೆ, ಈ ಕಡೆ ಸಿದ್ದಪ್ಪಜ್ಜನವರು ಆ ಹಚ್ಚಿರುವಂಥ ಗಿಡಗಳನ್ನು ಸಸಿಗಳನ್ನು ಕೀಳ್ತಾರೆ. ಇದನ್ನು ನೋಡಿರುವಂಥ ಭಕ್ತವೃಂದ ಕೋಪಗೊಳ್ತಾರೆ. ಸಿದ್ಧಾರೂಢರ ಭಕ್ತರು ಈ ಸಿದ್ದಪ್ಪಜ್ಜನ ಮೇಲೆ ಸಿಟ್ಟಿಗೆ ಬರ್ತಾರೆ, ಕೋಪಿಸಿಕೊಳ್ತಾರೆ. ಆದರೆ ಸಿದ್ಧಾರೂಢರು ಭಕ್ತರನ್ನು ಶಾಂತಗೊಳಿಸ್ತಾರೆ. ಅವರು ಮಹಾಯೋಗಿಗಳರಪ್ಪ, ಹಾಗೆಲ್ಲ ಸಿಟ್ಟಿಗೆ ಬರಬೇಡ್ರಿ, ಅವರು ಶಿವಯೋಗಿಗಳದಾರಪ್ಪ, ಮಹಾನ್ ತ್ಯಾಗಿಗಳದಾರ, ಮಹಾನ್ ಸಂತರದಾರ, ಅವರು ಅದನ್ನು ಪ್ರತಿ ಸೃಷ್ಟಿ ಮಾಡಬಲ್ಲಂಥ ಸಮರ್ಥ ಶಕ್ತಿ ಉಳ್ಳವರದಾರ. ಆದರೆ ಸೃಷ್ಟಿ ಮಾಡಿರುವಂಥ ಬ್ರಹ್ಮನಿಗೆ ಸುಮಾರಾದೀತು ತಿಳ್ಕೊಂಡು ಇವರು ಸುಮ್ಮನಿದ್ದಾರ ಅಂದ್ರಂಥವ್ರು. ಮತ್ತು ಅವರು ಉಸಾಬರಿಗೆ ಹೋಗಬೇಡ್ರಿ, ಅವರು ಬೆಂಕಿ ಇದ್ದಂಗೆ, ಅವ್ರ ಜೊತೆ ನೀವು ಆದ್ರೆ ಸುಟ್ಕೊಂಡು ಹೋಗ್ತೀರಿ ಅಂಥೇಳಿ ಸಿದ್ಧಾರೂಢರು ತಮ್ಮ ಭಕ್ತವೃಂದವನ್ನು ಸಮಾಧಾನ ಪಡಿಸ್ತಾರೆ. ಯೋಗಿಗಳ ಮಹತ್ವ ಯೋಗಿಗಳೇ ಬಲ್ಲರು ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿ ನಿಲ್ತದೆ. ಮಹಾಮಹಿಮ ಸಿದ್ದೇಶ್ವರರು ಒಂದೆಡೆ ಅವರು ನೆಲೆ ನಿಂತವರಲ್ಲ, ಒಂದು ಕಡೆನೆ ಅವರು ಮಠ ಕಟ್ಟಿಕೊಂಡು ನಿಂತವರಲ್ಲ. ಒಂದು ನೆಲೆಯನ್ನ, ಒಂದು ಸ್ಥಳವನ್ನು ಯಾರಿಂದಲೂ, ಯಾವ ಗ್ರಾಮದಿಂದಲೂ
ಯಾವ ಗ್ರಾಮದ ಭಕ್ತರಿಂದಲೂ ಅವರು ಅಪೇಕ್ಷೆ ಪಟ್ಟವರಲ್ಲ. ಘಟದಿಂದ ಮಠಾಲೆ ಸುಳಿತಮ್ಮ, ಎಂಥ ಮಾತು ನೋಡ್ರಿ ಅವರು. ಘಟದಿಂದ ಮಠಾಲೆ ಸುಳಿತಮ್ಮ, ಮಠದಿಂದ ಘಟ ಆಗಬಾರದು. ಹಿಂಗೆ ಹೇಳುತ್ತಾ ಹೇಳುತ್ತಾ ತಿರುಗಾಡುತ್ತಾ ತಮ್ಮ ಬದುಕಿನ ಬಹುಭಾಗವನ್ನ ಅವರು ಹೀಗೇ ಕಳೀತಾರೆ. ಶಿವಯೋಗಿ ಸುಳಿದಂಥ ಸುಳುಗು ಅದು ಜಗತ್ಪಾವನ. ಮೆಟ್ಟಿದ ಧರೆಯೆಲ್ಲ ಪವಿತ್ರ, ನಿಮಿಷವಿದ್ದ ಸ್ಥಳವೆಲ್ಲ ಅವಿಮುಕ್ತ ಕ್ಷೇತ್ರ. ಹೊಕ್ಕ ಕಲವೆಲ್ಲ ಪುಣ್ಯ ತೀರ್ಥಂಗಳು, ಏರಿದ ಬೆಟ್ಟವೆಲ್ಲ ಪರ್ವತ, ಕೃಪೆಯಿಂದ ನೋಡಿದ ಜನರೆಲ್ಲ ಸಾಲೋಕ್ಯರು. ಒಡನೆ ಸಂಭಾಷಣೆಯ ಮಾಡಿದವರೆಲ್ಲ ಸದ್ಯೋನ್ಮುಕ್ತರು ಎನ್ನುವ ಹಾಗೆ ಸಿದ್ದೇಶ್ವರರು ಪಾದವಿಟ್ಟ ಸ್ಥಳಗಳೆಲ್ಲ ಪವಿತ್ರ ಪುಣ್ಯಕ್ಷೇತ್ರಗಳಾದವು. ಉಣಕಲ್ಲ, ತೋಪಲಗಟ್ಟಿ, ಅಮರಗೊಳ, ನವನಗರ, ಧಾರವಾಡ, ಗೋವನಕೊಪ್ಪ, ಇಬ್ರಾಹಿಂಪುರ, ಕಿತ್ತೂರ, ವೆಂಕಟಾಪುರ, ಲಿಂಗದಾಳ, ಮನ್ಸೂರು, ಶೆರೆವಾಡ, ದೇವಿನಗರ, ಒಳಗುಂದಿ, ಹೀಗೆ ಒಂದು ಸರಿಸುಮಾರು 14 ಊರುಗಳಲ್ಲಿ ಸಿದ್ದೇಶ್ವರರು ಸಿದ್ದೇಶ್ವರರ ಹೆಸರಿನ ಪವಿತ್ರ ಮಠಗಳು ನಿರ್ಮಾಣವಾಗಿರುವುದು ಒಂದು ವಿಶೇಷವಾದಂಥ ಸಂಗತಿಯಾಗಿದೆ. ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡೂ ಪರಿಣಾಮದಲ್ಲಿ ತುಂಬಿ ಕೂಡಬಲ್ಲಾತನೇ ಶರಣ ಅಂತ ತಿಳ್ಕೊಂಡು ಷಣ್ಮುಖ ಶಿವಯೋಗಿಗಳ ವಚನ ನುಡಿಗಳಿಗೆ ಸಾಕ್ಷಿ ಎಂಬಂತೆ ಬದುಕಿರ್ತಕ್ಕಂಥ ಸಿದ್ದೇಶ್ವರರು ಜನವರಿ 31, 1921 ಅವರು ಬ್ರಹ್ಮಲೀನರಾಗಿ ಈ ನಾಡನ್ನು, ಈ ಭಕ್ತರ ವೃಂದದಿಂದ ಅಗಲ್ತಾರೆ. ಆದರೆ ಅವರು ಮಾಡಿರುವಂಥ ಪವಾಡ ಇನ್ನೂ ಜೀವಂತವಾಗಿರ್ತಕ್ಕಂಥದ್ದು. ಅಂಥ ಒಬ್ಬ ಮಹಾಯೋಗಿ, ಮಹಾತ್ಯಾಗಿ, ಸಿದ್ಧಾರೂಢರೊಂದಿಗೆ ಒಡನಾಟ ಹೊಂದಿರತಕ್ಕಂಥ ಉಣಕಲ್ಲದ ಶ್ರೀ ಸಿದ್ದಪ್ಪಜ್ಜನವರ ಚರಿತ್ರೆಯನ್ನು ತಾವುಗಳೆಲ್ಲ ಕೇಳಿ ಆನಂದಪಟ್ಟು ಅದನ್ನು ಬೇರೆಯವರಿಗೂ ಸಹಿತ ಹಂಚುವಂಥ ಕಾರ್ಯದಲ್ಲಿ ತಾವುಗಳೆಲ್ಲ ಭಾಗಿಗಳಾಗಬೇಕು ಅನ್ನುವಂಥ ಬಿನ್ನಹದೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ.